ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಹಲವಾರು ಕಾಮಿಡಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ನೋಡಿ, ನಿಮ್ಮ ಜೊತೆ ನಾನು ಕೂಡ ನೋಡ್ತೇನೆ. ಬನ್ನಿ ವಿಡಿಯೋ ನೋಡೋಣ. ಅಣ್ಣ 2 ಲೀಟರ್ ಫಂಟ ಕೊಡಿ. 90 ರೂಪಾಯಿ ಅಲ್ಲ, 2 ಲೀಟರ್ ಫಂಟ 100 ರೂಪಾಯಿ. ಅಣ್ಣ ನಾಳೆ 10 ರೂಪಾಯಿ ಕೊಡ್ತೀನಿ ಕೊಡಿ ಅಣ್ಣ. ಸಾಲ ಇಲ್ಲ ಹೋಗ. Few minutes later. ಏನಾದ್ರೂ ಒಂಚೂರು ತಿನ್ನೋದಿದ್ರು ಕೊಡ್ರಪ್ಪ, ತಿಂತೀನಿ. ನೀವು ತಿನ್ನಂತದೇನು ಇಲ್ಲಮ್ಮ, ನಮ್ಮ ಅಂಗಡಿಲಿ 10 ರೂಪಾಯಿ ಏನ ತಿನ್ಕೋ ಹೋಗ ಆಚೆ. 2 ಲೀಟರ್ ಫಂಟ ಕೊಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಟೆಕ್ನಿಕ್ ಆಗಿ ಕೆಲಸ ಮಾಡ್ತಾರೆ ಅಂತ. ಅವನಿಗೆ 10 ರೂಪಾಯಿ ಇಲ್ಲ ಅಂತಂದ, ಆದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ತಾಯಿ ಪಾಪ ಭಿಕ್ಷೆ ಬಿಡ್ತೇವೆ ಅಂದ್ಬಿಟ್ಟು ಅವ್ರಿಗೆ ದಾನ ಮಾಡ್ತಾರೆ. ಇವ್ರಿಗೇನೋ ಚೆನ್ನಾಗಿದನಲ್ಲ, ಕೊಡ್ಲಿ ಅನ್ನೋ ಒಂದು ಲೆಕ್ಕಾಚಾರ. ಗುಡ್ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಈ ತರದ ರೀಲ್ಸ್ಗಳು ಮಾಡ್ತಾ ಇರಿ ಸ್ನೇಹಿತರೆ. ಧನ್ಯವಾದಗಳು. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಅಮ್ಮ ತಾಯಿ ಏನನ ಇದ್ರೆ ಹಾಕಮ್ಮ. ಇರಮ್ಮ, ಎತ್ಕೊಬತ್ತೀನಿ. ತಗೋ, ಇನ್ನೊಂದ್ ತಿಂಗಳು ಬರ್ಬೇಡ ನಮ್ಮ ಮನೆ ಕಡೆಗೆ. ಯಾಕಮ್ಮ 1 ತಿಂಗಳು ಬರ್ಬಾರ್ದು? ನಮ್ಮ ಯಜಮಾನ್ರು ಊರ್ಗ್ ಹೋಗೋರು, ಅಡ್ಗೆ ಮಾಡೋರು ಯಾರು ಇಲ್ಲ ಮನೆಯಲ್ಲಿ. ಅಮ್ಮ ನೀವೇನು ಭಯ ಬೀಳ್ಬೇಡಿ. 50 ಮನೆ ಭಿಕ್ಷೆ ಬೇಡಾದ್ರೂ ನಿಮ್ಗೆ ನಾನು ಊಟ ತಂದು ಕೊಡ್ತೀನಿ. ಯಾಕಂದ್ರೆ ನಾನು ಬಂದಾಗೆಲ್ಲ ನೀವು ನನ್ಗೆ ಊಟ ಹಾಕಿದೀರಿ. ಹೌದು ನೋಡಿ, ಈ ತರ ಭಿಕ್ಷುಕರು ಕೂಡ ಋಣ ತೀರ್ಸ್ಕೊತಾರೆ ಅನ್ನೋಕೆ ಇದೊಂದು ಸಾಕ್ಷಿ. ಇನ್ನ ಅನ್ನ ಹಾಕ್ತಿಲ್ಲ ತಾಯಿ, ಏನ್ ಅಡ್ಗೆ ಮಾಡಿದ್ರು ಪರವಾಗಿಲ್ಲ, ನಾನೇ ಹಾಕ್ತೇನೆ. ಅಣ್ಣ ನಿಮ್ಗೆ 2 ರೂಪಾಯಿ ಸಿಕ್ತಣ. ನಂದೇ ಕಣ 2 ರೂಪಾಯಿ ಕಾಯಿನದು. ಅಣ್ಣ 1 ರೂಪಾಯಿ 2 ಕಾಯಿನ ಸಿಕ್ಕಿರೋದು. ಕೆಳಗ್ ಬಿದ್ದು ಹೊಡೆದೋಗಿರತ್ ಕಣು, ಕೊಡಿಲ್ಲ. ಸುಳ್ಳಿಂದ ನಿಜ ಮಾಡಕ್ಕೆ ಏನಾರ ಒಂದು ಪ್ಲಾನ್ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವ್ರ ಜೋಡಿ ಸೂಪರ್ ಮಾಡ್ತಾರೆ. ಯಾವನ್ರಿ ಅವ್ನು ಗಣಪತಿ ದೇವ್ರು ಅಂತವ? ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದ್ರಿ. ಮೊದಲನೇ ದೇವ್ರು ಜೋಡಿಸ್ತಾನ. ಏನು ಬೇಡ, ನಮ್ಮ ಹೆಣ್ಮಕ್ಳು ಗಣಪತಿ ದೇವ್ರು ಅಂತಾರ. ಆ ತರದ ಒಂದು ಮಗು ಹುಟ್ಟುಬಿಟ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ. ತುಟಿ ಸೀಳಿದ್ರೆ ಒಪ್ಕೊಳ್ಳಲ್ಲ ಮಕ್ಕಳನ್ನ. ದೇವ್ರನ್ನ ಹಿಂಗಲ್ಲ, ದೇವ್ರನ್ನ ಇವ ಯಾವುದು ದೇವ್ರು ಅಂತ ನಂಬಬಾರದು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ನಿಜವಾಗ್ಲೂ ಸ್ವಾಮೀಜಿಗಳು ಮಾತ್ರ ಅದ್ಭುತವಾಗಿ ಮಾತಾಡ್ತಾರೆ ಸ್ನೇಹಿತರೆ. ನಾನು ಈ ವಿಡಿಯೋ ಜೊತೆಗೆ ನನ್ನ ಸ್ನೇಹಿತರು ನೋಡ್ಲಿ ಅಂತ ಹಾಕಿದ್ದೀನಿ. ಏಕೆ ಮಳ್ಳಿ ಹಂಗೆ ನನ್ನ ನೀನು ಕದ್ದು ಕದ್ದು ನೋಡುತ್ತೀಯೇ, ಭಯವು ಇನ್ನನಗೆ. ಈ ತರ ವಿಡಿಯೋಗಳನ್ನ ಮಾಡಿ ಜನಗಳನ್ನ ನೆಗ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಮುಸ್ನಿ ನೋಡಿ ಯಾವ ರೀತಿಯ ರಿಯಾಕ್ಷನ್ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ. ನಾನು ಅಂತೀನಿ ಇನ್ನೊಂದ್ ಸ್ವಲ್ಪ ಕೈ ಕೆಳಗಾಕ್ಬಿಟ್ಟು ಸಮೋಸ ಅಂತಾನೆ ಅಂತ. ಈ ತರ ರೀಲ್ಗಳನ್ನ ಮಾಡಿ ಹೋಗ್ಲಿ, ಅವ್ರು ಮಾಡೋದ್ ತಕ್ಕ ಅದನ್ನ ಬೇರೆಯವ್ರು ರೋಡ್ ಅಪ್ಲೋಡ್ ಮಾಡಿ ಈ ತರ ಮಾಡ್ತಾರೆ. ನಡಿ ಮತ್ತೆ. ಅಣ್ಣ ಎಷ್ಟ್ರಿ ಗಣಪತಿ? ಈ ಲೈನ್ದಾಗ ಇದು 500 ರೂಪಾಯಿ ಅವ್ರಿ, 1000 ರೂಪಾಯಿ ಅವ್ರಿ, 2500 ರೂಪಾಯಿ ಮಣ್ಣಿನ ಗಣಪತಿ ಅದಾರಿ. ಅಣ್ಣ ಇದೇ 1500 ರೂಪಾಯಿ ಮಾಡಿ ಕೊಡ್ರಲ್ಲ. ಇಲ್ಲ ಅಣ್ಣ, ಇಲ್ಲ ಬರಲ್ಲ. ನೋಡ್ರಿ ಅಂಕಲ್, ಬರ್ತದ ನಿಮ್ ಗಣಪತಿ ಬೇಕಾದ್ರೆ 5 ದಿವಸ ನಿಮ್ಗೆ ತಂದು ಕೊಡ್ತೀರಿ. ಗಣಪತಿ ಕೂರ್ಸಿತ 5 ದಿನಕ್ಕೂ ವಾಪಸ್ ತಂದು ಕೊಡ್ತೀನಿ ಅಂತ ಹುಡುಗಿ ಅಂತ ಒಂದು ಹಾಡನ್ನ ಎಡಿಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲಿ ಖುಷಿಯಾಗಿ ಕೂರ್ತಿರ್ತಕ್ಕಂಥ ಜಾಗವನ್ನ ಎಡಿಟ್ ಮಾಡಿ ಚಿತ್ರ ಮಾಡಾಕಿದ್ದಾರೆ. ಅಣ್ಣ ಈ ಭೂಮಿ ಮೇಲೆ ಒದ್ದಾಡ್ತೀವಿ, ಗುದ್ದಾಡ್ತೀವಿ, ಆದ್ರೆ ಬರ್ಬೇಕಾದ್ರೂ ಒಬ್ರೆ ಬರ್ತೀವಿ, ಹೋಗ್ಬೇಕಾದ್ರೂ ಒಬ್ರೆ ಬರ್ತೀವಿ. ಯಾರೋ ಹೇಳ್ದವ್ರು
ಇಬ್ರು ಸಹಾಯ ಇಲ್ದೆ ಬರಕ್ಕಾಗಲ್ಲ, 4 ಜನ ಸಹಾಯ ಇಲ್ದೆ ಹೋಗಕ್ಕಾಗಲ್ಲ. ಹ್ಮ್ ಕಂಟೆಂಟ್ ಹುಡುಕಿ ತಗೊಂಡಿದ್ದಾರೆ ನೋಡಿ ಇವರು. ಇಬ್ರು ಸಹಾಯ ಇಲ್ದೆ ಬರಕ್ಕಾಗಲ್ಲ, 4 ಜನ ಸಹಾಯ ಇಲ್ದೆ ಸಹಾಯಕ್ಕೆ ಓದ್ಕೋಕಾಗಲ್ಲ. ತುಂಬಾ ಅದ್ಭುತವಾಗಿದೆ ಮಾತ್ರ. ಅಲ್ಲಿ ಕೂತಾರಲ್ಲ ಅವ್ರ ಹೆಸರು ಸೈಕಲ್ ಗುರುಜಿ ಅಂತ, ಯಾವಾಗ್ಲೂ ಸೈಕಲ್ ಮೇಲೆ ಕೂತಿರ್ತಾರೆ. ಇದ್ಯಾಕಿರ್ಲ ಬಿಡತ್ತವ, ಸ್ಕೂಲ್ಗೆ ಹೋಗನೆ ಇಲ್ಲೆಲ್ಲ ತಿರುಗ್ತಾ ಇದ್ರಲ್ಲ. ಲವ್ ಇವ್ನ ಎಂತ ಗುರುಜಿಲ್ಲ, ಬಾಯಿ ಬಂದಂಗ್ ಬೈತಾನೆ. ಅನ್ಬೇಡಕ್ಕಲ್ಲ ಲವ್, ಆ ಗುರುಗಳು ಏನ್ ಹೇಳಿದ್ರು ಹಂಗೆ ಆಯ್ತದೆ. ಆ ಕೆಳಬಿದಿ ಮಲೇಸಿಂಗೆ ಎಕ್ರ ತಿನ್ನು ಅಂತ ಶಾಪ ಹಾಕಿದ್ರು. ಅವ್ನ್ ಈಗ್ಲೂ ಎಕ್ರ ತಿನ್ಕೊಂಡೆ ಅವನೇ. ಬೇಕಾದ್ರೆ ನೋಡು, ವಿಡಿಯೋ ತೋರಿಸ್ತೀನಿ. ಈ ತರ ಸಾಪ ಹಾಕತ್ತೆ ಗುರೂಜಿ ಉಟ್ಕೊಂಡು ಈ ತರ ವಿಡಿಯೋಗಳನ್ನ ಮಾಡ್ತಾರಲ್ಲ, ಯಾಸಪ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಮನೇಲಿ ದುಡ್ಡಿಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ಯಾ ನೀನು? ಕೊಡ ಇಲ್ಲಿ, ಮನೆಗ್ ಬಾ, ನಿಂಗೆ ಆಯ್ತು ಮಾರಿ ಹಬ್ಬ. ಏ ನಿಮ್ಮಣ್ಣನು ಹೊಡೆದು ಡ್ರಿಂಕ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟಲ್ಲ. ನಮ್ಮಣ್ಣ ಇವ್ರ ಅಣ್ಣ ಹೋಗಪ್ಪ. ಏ ನಮ್ಮಣ್ಣ ಇಲ್ಲಿಂದ ಎಲ್ಲಿಗೆ ಬರ್ಬೇಕು? ಡ್ಯೂಟಿಗೆ ಹೋಗ ನಮ್ಮಣ್ಣ. ಮೂರ್ ಜನನೇ ಯಾವ ಬರ್ಸ್ಬಿಟ್ಟ ಬಿಡಿ ಅವನು. ಭಾರಿ ಬುದ್ಧಿವಂತನ ಕಾಣುತ್ತೆ. ಮೋಸ್ಟ್ಲಿ ಇವ್ರನ್ನ ಸರ್ಚ್ ಮಾಡಿರ್ತಾನೆ. ಮೋಸ್ಟ್ಲಿ ಒಬ್ರಿಗೊಬ್ರು ಪರಿಚಯನೇ ಇಲ್ಲ, ಆರ್ಸ್ಕೋಬೋದು. ಸಾಧು ಸರ್ ಮತ್ತೆ ಚಿಕ್ಕಣ್ಣವ್ರ ಜೋಡಿ ತುಂಬಾ ಅದ್ಭುತವಾದಂತ ಕಾಮಿಡಿಗಳನ್ನ ಮಾಡ್ತಾರೆ. ಮಾತಾಡಪ್ಪ ಮಾತಾಡು. ಬೇರೆ ದೇಶದಲ್ಲಿ ಹುಟ್ಟಿದ ನಾಯಿಗಳೆಲ್ಲ ದೊಡ್ಡ ದೊಡ್ಡ ಬರಲ್ಲ ಅವ್ರೆ. ಇದೇ ದೇಶದಲ್ಲಿ ಹುಟ್ಟಿದ ನಾವು ಬೀದಿ ನಾಯಿಗಳು ಆಗ್ಬಿಟ್ಟಿದೀವಿ. ಇದ್ಯಾಕೆ ದೇವ್ರು ಮಾತಾಡ್ತಿಲ್ವಲ್ಲ, ಕೇಳಿಸ್ತಿಲ್ವಾ ದೇವ್ರೆ? ನಿಜಕ್ಕೂ ಇದು ತುಂಬಾ ಅದ್ಭುತವಾಗಿದೆ. ಆ ರೀತಿ ಕೇಳ್ತವೆ ನಾಯಿಗಳು. ಬೆಳಿಗ್ಗೆ ಯಾರು ಲೇಟ್ ಹೇಳ್ತಾರಲ್ಲ ಅವರೆಲ್ಲ ಲೇಜಿ ಅಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇರ್ತಾರೆ. ಸೊ ಆ ದೊಡ್ಡ ದೊಡ್ಡ ಕನಸು ಕಾಣ್ತಾರಲ್ಲ, ಸೊ ಆ ಕನಸು ಕಾಣ್ತಾ ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಕನಸು ಕಾಣ್ತಾ ಲೇಟ್ ಆದಂತೆ. ರಾತ್ರಿ ಸುರ್ಕ ಬಂದಿರ್ತಾರ ಅವರು. ಅದಕ್ಕೆ ವರ್ಷ ಆಯ್ತಲ್ಲ ನೋಡಿ. ಏನು ಏನು ನೀನ್ ಹೊಟ್ಟೆ ಹಿಂಗ್ ಬರ್ಸ್ಕೊಂಡಿದ್ಯಾ ಮಗ? ಏನ್ ಮಾಡ್ಕೊಂಡಿದ್ಯಾ ನೀನು? ಏ ನಂದ ಚಪ್ಪಲಿ ಬಿಸ್ನೆಸ್ ಮಗ. ಮಗ ನೀನೇನ್ ಮಾಡ್ಕೊಂಡಿದ್ಯೋ? ದೊಡ್ಡ ಬಾಟ್ಲು ಫ್ಯಾಕ್ಟ್ರಿ ಇದೆ ಮಗ ನಂದು. ಅದ್ ಸರಿ ಮಗ, ನೀನೇನ್ ಮಾಡ್ಕೊಂಡಿದ್ಯಾ? ಏ ನಾನೇನು ಮ್ಯೂಸಿಕ್ ಡೈರೆಕ್ಟರ್ ಕಣೋ ನಾನು. ನೋಡಿ ಸ್ನೇಹಿತರೆ, 3 ಜನ ಮುಸ್ಲಿಂ ಸ್ನೇಹಿತರು ಆದ್ರೂ ಕೂಡ ಕನ್ನಡಾಭಿಮಾನ ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿ ಕಾಮಿಡಿಗಳನ್ನ ಮಾಡ್ತಾರೆ ನೋಡಿ. ಅವ್ರವ್ರ ಕಸುಬುಗಳನ್ನ ಯಾವ ರೀತಿ ತೋರ್ಸ್ಕೊಂಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತ. ಮಗ ಎಣ್ಣೆ ಹೊಡಿಬೇಕು, ಕಾಸಿಲ್ಲ, ಏನ್ ಮಾಡೋದಲ್ಲ? ಏನ್ ಮಾಡೋದ್ ಹೇಳಪ್ಪ? ಇಟ್ಕೆ ಎಷ್ಟು ಒಂದು? ಇಟ್ಕೆ ಒಂದ್ ಇಟ್ಕೆ 7 ರೂಪಾಯಿ, ಮಣ್ಣಿನ ಇಟ್ಕೆ 7 ರೂಪಾಯಿ. ಬತ್ತೀನಿರು ಮಗ. 30 ಇಟ್ಕೆ ಆಯ್ತು ಕಣೋ. ಇನ್ನ 5 ಇಟ್ಕೆ ಎಕ್ಸ್ಟ್ರಾ ಎತ್ಕೊಳ್ಳೋ. ಏನ್ಕೋ? ಕಬಾಬ್ಗಾಗುತ್ತೆ. ಎಣ್ಣೆ ಹೊಡಿಬೇಕಾದ್ರೆ ದುಡ್ಡಿಲ್ಲ ಅಂತಂದ್ರೆ ಅವರ ಮೆಂಟಾಲಿಟಿನೇ ಬೇರೆ ತರ ಚೇಂಜ್ ಮಾಡುತ್ತೆ ಅನ್ನಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರದರ್ಸ್. ತಾತ, ನಿನ್ನ ಹೆಸರು ನಟರಾಜಪ್ಪ ತಾನೆ? ಹೌದಪ್ಪ. ಮತ್ತೆ ಊರಲ್ಲಿರೋರೆಲ್ಲ ನಿನ್ನ ಕಾಟ್ರಾಜಪ್ಪ ಅಂತಾರಲ್ಲ, ಯಾಕೆ? ಈ ಊರಿನ ಜನಸಂಖ್ಯೆ ಜಾಸ್ತಿ ಮಾಡೋದ್ರಾಗೆ ಈ ನಿಮ್ಮ ತಾತನ ಕೈವಾಡ ಜಾಸ್ತಿ ಆಯ್ತು. ಅಂದ್ರೆ ಅಂದ್ರೆ ನೀನು ಆ ಕೆಂಪಿ ಮಗನ ಮೂಗು ನೋಡಿದ್ಯಾ? ಹೆಂಗೆ? ಸೇಮ್ ಟು ಸೇಮ್ ತಾತ. ವಯಸ್ಸಾದ್ರೂ ನಾಚಿಕೆ ಬಿಟ್ಟೋ ನೀನು. ತಗ ನಾಚಿಕೆ ಬಿಟ್ಬಿಟ್ರೆ ನಾಲ್ಗೆಲ್ಲ ಹೆಂಗ್ ಕೆಂಪಿ ಆಗ್ತದೆ ಕೆಂಪಿ? ಕಾಟ್ರೇಜ್ ಹಾಕಿ ಎಲ್ಲಕ್ಕ ಕಾಟ್ರೇಜ್ ಹಾಕಿ ಪ್ರಿಂಟ್ ತೆಗಿತಾರಲ್ಲ, ಆ ತರದ ಹೆಸರು ಕಟ್ಕೊಂಡವ್ರು. ತುಂಬಾ ಅದ್ಭುತ. ಮತ್ತೆ ಸೂಪರ್.
ಮಂಜಣ್ಣ ಯಾಕಯ್ಯ ಅಳ್ತಾ ಇದ್ಯಾ? ನಾಗಣ್ಣ ನಿನ್ನೆ ನನ್ನ ಗರ್ಲ್ ಫ್ರೆಂಡ್ ಇನ್ನೊಬ್ಬ ಜೊತೆ ಓಡಾಡೋದನ್ನ ನನ್ನ ಕಣ್ಣಾರೆ ನೋಡ್ಬಿಟ್ಟೆ. ಕಣ್ಣಾರ ನೋಡಿದ್ರು ಅವಳಿಗೇನು ಮಾಡಿದ್ರೆ ನೀನ್ ಸುಮ್ಮನೆ ಬಂದಿದ್ಯಲ್ಲ, ನೀನೊಬ್ಬ ಗಂಡ್ಸ. ಓ ಗಂಟೆ ಯಾಕೆ ಡೌಟಾ? ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಅವಳ ನಡೆ ಹಿಡ್ಕೊಂಡು ಈ ತರ ಕಪ್ಪಾಳ ಕೊಡ್ದು ಬಾಯಲ್ಲಿಲ್ಲ ಅಲ್ಲೆಲ್ಲ ಓದಿಸ್ಬಿಡ್ತಿದ್ದೆ. ಅಲ್ಲೇನ್ ಕಿಸಕ್ಕಾಗ್ದೆ ಇಲ್ಲಿ ಬಂದು ಅಳ್ತಾ ಇದೆಯಲ್ಲ, ನಿಂದು ಜನ್ಮನ. ನಾನು ಕೇಳಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಏನ್ ಮಾಡ್ಲಿ, ನನ್ನ ಪಕ್ಕದಲ್ಲಿ ನನ್ನ ಹೊಸ ಗರ್ಲ್ ಫ್ರೆಂಡ್ ಇದ್ಲು. ಒಬ್ಬ ಗರ್ಲ್ ಫ್ರೆಂಡ್ ಇದ್ಕೊಂಡು ಇನ್ನೊಬ್ಬ ಗರ್ಲ್ ಫ್ರೆಂಡ್ಗೆ ಗಾಳ ಆಗ್ತಿರುತ್ತೆ. ಈ ತರ ನೋಟ ಇದೆಲ್ಲ ನಡೆಯಲ್ಲ, ಸುಳ್ಳಿದು. ಇನ್ನು ರೀಲ್ಸ್ ಮಾಡೋನೆ ಅದ್ಭುತಗೈತೆ. ಏನಣ್ಣ ನಿನ್ನೆ ನಿಮ್ ಮನೇಲಿ ಕಳ್ತನ ಆಯ್ತಂತಲ್ಲ, ದುಡ್ಡು ಗಡಿ ಏನಾದ್ರು ಎತ್ಕೊಂಡು ಹೋಗಿದಾರ ಕಳ್ರು? ಲವ್, ನಾನೇ 30 ವರ್ಷದಿಂದ ಮನೇಲಿದ್ದೀನಿ. ನನಗೆ ಇವತ್ತಿನವರೆಗೂ 8 ಆಣಿ ದುಡ್ಡು ಸಿಕ್ಕಿಲ್ಲ ಮನೇಲಿ. ಕಳ್ರಿಗೆ ಇನ್ನೇನ್ ಬದ್ನೆಕಾಯಿ ಸಿಗುತ್ತಾ? ಹೋಗು ಕೆಲ್ಸ ನೋಡು. ಬಂದವನಿಲ್ಲಿ ಕಳ್ತನ ಆಯ್ತಾ ಕೇಳಕ್ಕೆ. ಕೇಳಿದ್ರು ತಪ್ಪ. ಮನೇಲೆ ಅವನಿಗೆ ಸಿಕ್ಕಿರುವಂತ ಒಂಟಾಡಿ ಅಂತದ್ರಲ್ಲಿ ಬೇರೆಯವ್ರಿಗೆ ಸಿಕ್ಕುತ್ತ ಅಂತ. ಜಲ್ದಿ ದುಡ್ಡು ಸುಂಬರ್ಲಿ, ಇಲ್ಲಿ ಬೇಲುಗಳು ಪೇಮೆಂಟ್ ಮಾಡ್ಬೇಕು. ಕೆಲಸ ಇಲ್ಲ ಬಗ್ಸಿಲ್ಲ, ಮಳೆ ಐತಿ ಅಂತ ಹೇಳ್ಬಾರ್ದ. ನಮ್ಮ ಪರಿಸ್ಥಿತಿ ಹಂಗೈತಿ. ಅಣ್ಣ ಮನಿ ಓನರ್ ನೀವ ಅಣ್ಣ? ಹಾ ಹೂನಪ್ಪ ನಾನ. ಅಣ್ಣ ನಾಳೆಯಿಂದ ನಮಗೆ ಐತೆ ಅಣ್ಣ ಕೆಲಸ. ಇರೋರಿಗೆ ಕೆಲಸ ಇಲ್ಲ, ನಿಮ್ಗೆ ಎಲ್ಲಿ ಕೊಡೋಣ ಕೆಲಸ ನಾವು? ಅಣ್ಣ ಕೆಲ್ಸ ಇಲ್ದಂಗ ಆಯ್ತು ಅಣ್ಣ, ಮಳೆ ಐತಿ ಅಂದು ಸಂಘ ಪಂಗ ಅದಾವ ನೋಡ ಕೆಲ್ಸ ಇದ್ರ. ಇಲ್ಲ ತಮ್ಮ ಕೆಲ್ಸ ಇಲ್ಲ ಅಣ್ಣ. ಬೇಲ್ದರ್ಗೆ ಲೇಬರ್ಗೆ ಎಷ್ಟು ಕೊಡ್ತೀವಿ ಅಣ್ಣ ಪೇಮೆಂಟ್? ಏತಮ್ಮ ಬಾರ ಇಲ್ಲಿ. ಏನ್ರಿ ಸಕ ನಿಮ್ಗೆ ಎಷ್ಟು ಕೊಡ್ತೀವ ಪೇಮೆಂಟ್? ಬೇಲ್ದರ್ಗೆ 1000, ಹೆಲ್ಪರ್ಗೆ 500. ಎಷ್ಟು ಕೊಡ್ತೀವಿ ನೋಡಪ್ಪ ಪೇಮೆಂಟ್? ಅವ್ರಿಗಿನ್ನ 300 ರೂಪಾಯಿ ಕಮ್ಮಿ ಕೊಡ್ರಿ, ಬೇಕಾದ್ರೆ ಅವ್ರಿಗೇನು ಜಾಸ್ತಿನೇ ಕೆಲಸ ಮಾಡ್ತೀವಿ ನಾವು. ಹೌದಾ ತಮ್ಮ? ಇವ್ರಿಗಿಂತ ಜಾಸ್ತಿ ಮಾಡ್ತಿರಲ್ಲ ತಮ್ಮ ಕೆಲಸ ನೀವು? ಅವ್ರಿಗಿಂತ ಜಾಸ್ತಿ ಮಾಡಿತ್ತಾಳ್ರಿ ಕೆಲಸ ನಾವು. ಅವ್ರಿಗಿಂತ ಮಾಡ್ತಿತ್ತಾಳ್ರಿ ಜಾಸ್ತಿ ಕೆಲಸ. ಹಂಗಾರೆ ಒಳಗೆ ಬಂದ್ಬಿಡುತ್ತಮ್ಮ. ಏ ಬಾರ ಕೆಲಸ ಸಿಕ್ತ ಬಾರ. ಅಲ್ಲಿ ಪಕ್ಕದ ನೋಡುತ್ತಮ್ಮ, ಅಲ್ಲಿ ಸಿಮೆಂಟ್ ಐತ್ರಿ. ಅವು 20 ಚೀಲ ಸಿಮೆಂಟ್ ಅದಾವಮ್ಮ, ಖಾಲಿ ಮಾಡಿ ಯಾವಾಗ ಹೋಗ್ಬಿಡ್ರಿ ನೀವು. ಸಾವುಕಾರನ ಹೊಡ್ತಾ ಭಾಳ ಆಕೈತಿ, ಹೋಗ್ಬಿಡಮ್ಮ. ಕೆಲಸ ಮಾಡಕ್ಕೆ ಬಡಿ ಎದ್ರು ಬಿಟ್ರೆ ಇನ್ಯಾವ ಕೆಲಸ ಮಾಡಿದ್ರೆ ಇವರು ಕಷ್ಟ. ಅಯ್ಯೋ ನನ್ ಮಗನೇ, ನೋಡಕ್ ಇಷ್ಟು ಉದ್ದ ಇದೆ, ಗಾಡಿ ಬೇಕಾ? ಇಳಿಯೋ ಕೆಳಗೆ, ಇಳಿಯೋ ಕೆಳಗೆ. ಕಾಲ ಕೈ ತೆಗಿಯೋಣ. ಅಯ್ಯೋ ನನ್ ಮಗನೇ. ಹೊಡೆಯಕ್ ಬಂದ್ಬಿಟ್ಟು ಸತ್ತವ್ರು ಏನ್ ಮುರಿ ಕಚ್ಕೊಂಡು ಸ್ಟ್ರಾಂಗ್ ಆಗಿ ಹೊಡೆಯಕ್. ಏನು ಮಾಡಕ್ಕ? ನಿಂದು ಹಳೆ ಬೋರಮನ್ ಪ್ರಶ್ನೆ ಹೇಳು. ಅದು ಯಾವ್ದು? ಅವನ್ನೇ ಕೇಳಿ. ಯಾವ್ದು? ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ಯಾವ್ದು ನಿಂದು ಹಳೆ ಬೋರಮನ್ ಪ್ರಶ್ನೆ ಹೇಳು. ಅದು ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ. ಏನದು? ದಯವಿಟ್ಟು ಯಾವ ಸ್ನೇಹಿತರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಕ್ಕ ಸ್ವಲ್ಪ ಫೋನ್ ರಿಸೀವ್ ಮಾಡುವ. ಹಲೋ. ಏನ್ರಿ ರಾಖಿ ಕಟ್ಟಿಸ್ಕೊಳಕ್ ಹೋದವ್ರ ಅತ್ತಾಗ ಹೋಗ್ಬಿಟ್ರಲ್ಲ, 2 ದಿನ ಆತ, ಇನ್ನು ಯಾವಾಗ ಬರೋರ? ಅಕ್ಕ ರಾಖಿ ಕಟ್ಟಿದ್ದಕ್ಕೆ ರೊಕ್ಕ ಕೇಳಾಕತ್ತಾಳ. 11 ರೂಪಾಯಿ ಕೊಟ್ಟು ಕಳ್ಸಿದ್ದೆಲ್ಲ ನಿಮ್ ಕೈಯಾಗ ಕೊಟ್ಟು ಬರ್ಬೇಕು. 5,000 ಒಂದ್ ಬೇಕಂತ. ಹಂಗ ಕೇಳ್ದಾಗ ಪಗಾರ ಆಗಿಲ್ಲ ಅಂತಂದ ಹೇಳ್ಬೇಕು ಅಂತ ಹೇಳಿಲ್ಲ ನಾ ನಿಮ್ಗ.
ಹ್ಞೂ ಹೇಳಿದೆ, ಪಗಾರ ಆಗೋ ಮಟ್ಟ ಇಲ್ಲೇ ಅವ್ರ ಮನ್ಯಾಗ ಕುಂದ್ರಸ್ಕೊಂಡಾರ, ಊಟ ಅದು ಎಲ್ಲಾ ಕೊಟ್ಟಾರ. ಅಣ್ಣ ರಾಗಿ ಕಟ್ಟಕ್ ಬಂದ್ರ ರಾಗಿ ಕಟ್ಟರ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇದು ಕಟ್ಟಾಕಡೋದು. ಈ ತರವಾದಂತ ರೀಲ್ಸ್ ಗಳನ್ನ ಎಂಟ್ರಿ ಮಾಡಿ ಜನ ನಗ್ಸಕ್ಕೋಸ್ಕರ ಒಂದು ಪ್ರಯತ್ನಗಳನ್ನ ಆಗ್ತಾ ಇರ್ತಾರೆ. ಓಕೆ, ಸಾಧ್ಯವಾದ ಮಟ್ಟ ಚೆನ್ನಾಗಿದೆ. ನಿನಗೆ ಬೇಕು ಹೋಗ್ಲಿ, ನಿನ್ನ ಹೆಸರು ಏನ? ಅಲ್ಲಿ ಕಾಣುತ್ತಲ್ಲ ಅದೇನು ಹೇಳು? ಕಾರ್ ಇದೇನು ಹೇಳು? ಚಿಕ್ಕ 2 ಸೇರ್ಸ್ ಕಾರ್ತಿಕ. ಅದ ನನ್ನ ಹೆಸರು. ಈ ಹುಡುಗ ಅವ್ರ ಹೆಸರನ್ನ ಅವ್ರ ಕೈಲಿ ಇಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವಸ್ತುಗಳನ್ನ ತೋರಿಸಿ ಅವ್ರ ಹೆಸರನ್ನ ಅದ್ರಲ್ಲಿ ಬರಂಗ್ ಮಾಡಿದ್ದಾನೆ. ತುಂಬಾ ಚೆನ್ನಾಗಿದೆ ಅನಿಸ್ತದೆ. ಮುಂಜಾನೆಯಿಂದ ನಮ್ಮ ಅಜ್ಜಿ ಮಲ್ಕೊಂಡಾರಿ, ಸ್ವಲ್ಪ ಏನಾಯ್ತು ಅಂತ ಚೆಕ್ ಮಾಡ್ರಿ. ನೋಡ್ತೀನಿ ಇರ್ರಿ, ಹೆದರ್ಬೇಡ್ರಿ. ಹಾ ಐ ಆಮ್ ಸಾರಿ. ರೀ ಹೆದ್ರು ಅಂತದ್ ಏನಿಲ್ಲ. ನಾ ಗಡಿಬಿಡಿ ಒಳಗ ಡಾಕ್ಟರ್ ಕಿಟ್ ತಗೊಂಡ್ ಬರೋ ಬದ್ಲು ನನ್ ಮೇಕಪ್ ಕಿಟ್ ತಗೊಂಡ್ ಬಂದಿನಿ. ಇರ್ರಿ ಒಂದ್ ಸ್ವಲ್ಪ ಹಾಸ್ಪಿಟ್ಲ್ ಹೋಗಿ ತಗೊಂಡ್ ಬರ್ತೀನಿ ಅಂತ. ಅಂದ್ರೆ ಎಷ್ಟು ಮೇಕಪ್ ಹಾಕತ್ತಾರೆ ಇವ್ರು ಅನ್ನೋದು ಇರ್ಲಿ ತೋರಿಸ್ತಾರೆ ನೋಡಿ. ಡಾಕ್ಟರ್ ಕಿಟ್ಗಿಂತ ಮೇಕಪ್ ಕಿಟ್ ಇಂಪಾರ್ಟೆಂಟ್. ನೋಡೋಲ್ಲ ಸ್ನೇಹಿತರೆ, ಇಂಥ ಹೊಸ ಹೊಸ ಕಾಮಿಡಿ ರೀಲ್ಸ್ ವಿಡಿಯೋಗಳನ್ನ ಅಚ್ಚ ಕನ್ನಡದ ಭಾಷೆಯಲ್ಲಿ ನಿಮ್ಮ ಮುಂದೆ ತರಲಿದ್ದೇನೆ. ನೋಡಿ ಆನಂದಿಸಿ. ಧನ್ಯವಾದಗಳು, ನಮಸ್ಕಾರ.